ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು. ತಾಟಾಂಬರಿ ಬಾಬಾಜಿಯವರ ಬಗೆಗೆ ಕನ್ನಡದಲ್ಲಿ ಮೊದಲ ಬಾರಿಗೆ ನಾವು ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಆಧ್ಯಾತ್ಮದ ಒಡಲಮಣಿ ಎನ್ನುವ ಅಂಕಣದ ಮೂಲಕ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಬಂದ್ವಿ. ಭರವಸೆ ಯೂಟ್ಯೂಬ್ ಚಾನಲಲ್ಲಿ ಕೂಡ ತಾಟಾಂಬರಿ ಬಾಬಾಜಿಯವರ ಬಗೆಗೆ ಹಲವು ಸಂಗತಿಗಳನ್ನು, ಹಲವು ಒಳನೋಟಗಳನ್ನು ನೀವು ಈಗಾಗಲೇ ನೋಡಿದ್ದೀರಾ. ಒಂದು ವೇಳೆ ನಿಮಗೆ ನೋಡೋದಕ್ಕೆ ಸಾಧ್ಯವಾಗದೆ ಹೋದರೆ ತಾಟಾಂಬರಿ ಬಾಬಾಜಿ ಪ್ಲೇಲಿಸ್ಟಲ್ಲಿ ಕೂಡ ಎಲ್ಲ ವಿವರಗಳು ಕೂಡ ಸಿಗುತ್ತೆ. ಆಧ್ಯಾತ್ಮವನ್ನು ಹೊಸ ದೃಷ್ಟಿಕೋನದಿಂದ, ನಮ್ಮ ಬದುಕನ್ನು ಉತ್ತಮಪಡಿಸುವ ರೀತಿಯಿಂದ, ಜೊತೆಗೆ ನಮ್ಮ ಬದುಕು ಹೇಗಿರಬೇಕು ಎನ್ನುವುದನ್ನು ಅತ್ಯಂತ ಸರಳವಾಗಿ ಅರ್ಥ ಮಾಡಿಸುವ ತಾಟಾಂಬರಿ ಬಾಬಾಜಿಯವರ ಮಾತುಗಳನ್ನು, ಅವರು ಹೇಳಿದಂತಹ ಸಂಗತಿಗಳನ್ನು, ಅವರು ನೀಡಿದಂತಹ ಪಾಠವನ್ನು ಡಾಕ್ಟರ್ ಎಂ.ಆರ್. ಮಂದಾರವಲ್ಲಿ ಕನ್ನಡದಲ್ಲಿ ಇದನ್ನು ದಾಖಲಿಸ್ತಾ ಬಂದಿದ್ದಾರೆ. ಬದರಿಯಲ್ಲಿ ಆಶ್ರಮ ಹೊಂದಿದ್ದ ತಾಟಾಂಬರಿ ಬಾಬಾಜಿಯವರು ದೈಹಿಕ ರೂಪದಲ್ಲಿ ಈಗ ನಮ್ಮೊಂದಿಗೆ ಇಲ್ಲ. ಆದರೆ ಅವರ ವಿಚಾರಧಾರೆಗಳು, ಅವರು ಹೇಳಿದಂತಹ ಎಷ್ಟೊಂದು ಮಾತುಗಳು, ಸಂದೇಶಗಳು ಮುಖ್ಯವಾಗಿ ನಮ್ಮ ಬದುಕಿಗೆ ನೀಡುವ ಹಲವು ಒಳನೋಟಗಳನ್ನು ನಾವಿಲ್ಲಿ ಪ್ರಸ್ತಾಪಿಸ್ತಾ ಬರ್ತಿದ್ದೀವಿ. ಡಾಕ್ಟರ್ ಎಂ.ಆರ್. ಮಂದಾರವಲ್ಲಿಯವರು ಎಳೆ ಎಳೆಯಾಗಿ ಅದನ್ನು ನಮ್ಮ ಎದುರು ತೆರೆದು ತೋರಿಸ್ತಾ ಇದ್ದಾರೆ. ಯಾಕೆಂದರೆ ಅವರು ಯಾವಾಗಲೂ ಹೇಳ್ತಾರೆ, ತಾಟಾಂಬರಿ ಬಾಬಾಜಿಯವರ ಮಾತುಗಳು ಒಂದು ಸೂತ್ರದ ಹಾಗೆ ಅಂತ. ಅದನ್ನು ಬಿಡಿಸ್ತಾ ಬಿಡಿಸ್ತಾ ಹೋಗಬೇಕು. ಆಧ್ಯಾತ್ಮ, ಆಪ್ತ ಸಲಹೆ, ಸಾಹಿತ್ಯ, ಹೀಗೆ ಹಲವು ಆಯಾಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಮತ್ತು ಅಗಾಧವಾದಂತಹ ಓದಿನ ಹರವುಳ್ಳಂತಹ ಡಾಕ್ಟರ್ ಎಂ.ಆರ್. ಮಂದಾರವಲ್ಲಿಯವರು ತಾಟಾಂಬರಿ ಬಾಬಾಜಿಯವರು ಹೇಳಿದಂತಹ ಸಂಗತಿಗಳನ್ನು ನಮಗೆ ವಿಶಿಷ್ಟ ರೀತಿಯಿಂದ ಅರ್ಥ ಮಾಡಿಸ್ತಾರೆ. ಡಾಕ್ಟರ್ ಎಂ.ಆರ್. ಮಂದಾರವಲ್ಲಿಯವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಮೇಡಮ್. ನಮಸ್ತೆ ಸುಧಾ. ತಾಟಾಂಬರಿ ಬಾಬಾಜಿಯವರು ಬಹಳ ಸಂದರ್ಭಗಳಲ್ಲಿ ಈ ಪರಿವರ್ತನೆಯನ್ನ ಹೇಳ್ತಾರೆ. ಪರಿವರ್ತನೆ ಆಗಬೇಕು. ಅದು ಎಲ್ಲ ಮಟ್ಟದಲ್ಲಿಯೂ, ಈಗ ವಿಶ್ವ ಮಟ್ಟದಲ್ಲಿ ಪರಿವರ್ತನೆ ಇರಬಹುದು, ಸಮಾಜ ಮಟ್ಟದ ಪರಿವರ್ತನೆ ಇರಬಹುದು, ವ್ಯಕ್ತಿಯ ಒಳಗಿನ ಪರಿವರ್ತನೆ ಇರಬಹುದು. ಇದು ಕೇಳೋದಕ್ಕೆ ತುಂಬ ಖುಷಿ ಅನ್ನಿಸುವ ಮತ್ತು ಅಳವಡಿಸಿಕೊಳ್ಳಬಹುದಾದಂತಹ ಹಲವು ಸಂಗತಿಗಳನ್ನು ಅವರು ಹೇಳ್ತಾರೆ. ಪರಿವರ್ತನೆಯ ಬಗೆಗೆ, ಇದನ್ನು ಬದಲಾವಣೆಯೋ ಸುಧಾರಣೆಯೋ ಟ್ರಾನ್ಸ್ಫಾರ್ಮೇಷನ್ನೋ ಏನಂತಾನು ಕರಿಬಹುದಾದ ಪರಿವರ್ತನೆಯ ಬಗೆಗೆ ಬಾಬಾಜಿ ಹೇಳಿದ್ದನ್ನು ನೀವು ನಮಗೆ ಅರ್ಥ ಮಾಡಿಸಿ. ಬಾಬಾಜಿಯವರು ಅನೇಕ ಸಂಗತಿಗಳನ್ನು ಹೇಳ್ತಾರೆ ಸೂತ್ರರೂಪ. ಈ ಸೂತ್ರರೂಪದಲ್ಲಿ ಇವತ್ತೇನೋ ಒಂದು ಹೇಳಿರ್ತಾರೆ, ಇನ್ಯಾವುದೋ ಒಂದು ಸಮಯದಲ್ಲಿ ಮತ್ತಿನ್ನೇನೋ ಒಂದು ಇದಕ್ಕೆ ಲಿಂಕ್ ಆಗುವಂಥದ್ದು ಬರುತ್ತೆ. ಹಾಗಾಗಿ ಅವ್ರದ್ದು ಒಂದೇ ಇದ್ರೊಳಗಡೆ ನಾವು ಹಿಂಗೆ ಕಟ್ ಮಾಡಿದಂಗೆ ಇವತ್ತಿಷ್ಟು ಹೇಳಿದ್ದಾರೆ, ಅವತ್ತಷ್ಟು ಹೇಳಿದ್ದಾರೆ, ಹಂಗೆ ಕಷ್ಟ ಅವ್ರದ್ದು. ಖಂಡಿತ. ಅದು ಒಟ್ಟಾರೆಯಾಗಿ ನಾವು ಓದ್ತಾ 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 ರಿಪೀಟೆಡ್ ರೀಡಿಂಗಲ್ಲಿ ನಮಗೆ ಒಂದು ಸ್ವಲ್ಪ ಅದು ಒಳಗಡೆ ಹೋಗುತ್ತೆ. ಬಾಬಾಜಿಯವರು ಪರಿವರ್ತನೆ ಬಗ್ಗೆ ಮಾತಾಡ್ತಾರೆ. ಈ ಪರಿವರ್ತನೆ ಅನ್ನೋದು ಒಟ್ಟಾರೆಯಾಗಿ ಮೂಲ ಪ್ರಕೃತಿಯಲ್ಲಿ ಇರುವಂತಹ ಒಂದು ಗುಣ, ಸ್ವಭಾವ. ಅದು ಹೌದು ಹೌದು, ಮೂಲ ಪ್ರಕೃತಿಯ ಗುಣ. ಅದನ್ನ ಯಾರೂ ಬದಲು ಮಾಡಕ್ಕಾಗೋದಿಲ್ಲ ಅಲ್ವಾ? ಜಗದ ನಿಯಮ. ನಿಯಮ ಅದು. ಅಂದ್ರೆ ಇಡೀ ವಿಶ್ವದಲ್ಲಿ, ಬ್ರಹ್ಮಾಂಡದಲ್ಲಿ ಪರಿವರ್ತನೆ ಇರೋದೇನೆ ಅದು. ಇಲ್ಲಿ ಏನಾಗುತ್ತೆ, ಪರಿವರ್ತನೆಯಲ್ಲಿ ಸಾಧಾರಣವಾಗಿ 3 ಗುಣಗಳನ್ನ ಹೇಳ್ತಾರೆ ಪ್ರಕೃತಿಯಲ್ಲಿ: ಸತ್ವ, ರಜೋ ಮತ್ತೆ ತಮೋ ಗುಣಗಳು ಅಂತ. ಈಗ ಸಾತ್ವಿಕ ಗುಣ ಅಂದ್ರೆ ಯಾವಾಗ್ಲೂ ಸಾಧಾರಣವಾಗಿ ಒಂದು ಶಾಂತವಾಗಿ, ಒಂದು ನೆಮ್ಮದಿ ಅಥವಾ ಪ್ರೀತಿ, ಸೌಹಾರ್ದತೆ, ಇವುಗಳನ್ನ ಶಾಂತಿಯ ಒಂದು ಪ್ರತೀಕ ಅನ್ಕೊಂಡು ಅದು ಸಾತ್ವಿಕವಾದ ಗುಣಗಳು. ಆಮೇಲೆ ರಜೋಗುಣ ಅಂದ್ರೆ ಒಂದ್ ರೀತಿ ಶೌರ್ಯ, ಒಂದ್ ರೀತಿ ಕೆಚ್ಚೆದೆ, ಒಂದಿಷ್ಟು ಏನೋ ಒಂದು ಆ ಟೈಮ್ಗೆ ಏನೋ ಒಂದು ಬೇಕಾದ ತಕ್ಷಣ ರಿಯಾಕ್ಟ್ ಮಾಡಿ ಅಲ್ಲಿ ಏನೋ ಬೇಕಾಗಿದ್ದನ್ನ ಪಡ್ಕೊಳ್ಳೋದು, ಸಾಧಿಸ್ಕೊಳ್ಳೋದು. ಸಾತ್ವಿಕದಲ್ಲೂ ಸಾಧಿಸ್ಕೊಳ್ತಾರೆ, ರಜಸ್ನಲ್ಲಿ ಸಾಧಿಸ್ಕೊಳ್ಳುವಾಗ ಒಂದು ಚೂರು ಜೋರಾಗಿ ಅದನ್ನ ಸಾಧಿಸ್ಕೊಳ್ಳುವಂತ ಒಂದು ಮನೋಭಾವ. ತಮೋಗುಣ ಅಂತ ಬರುತ್ತೆ, ಅಲ್ಲಿ ಒಂದು ದ್ವೇಷ, ಅಸೂಯೆ, ಮತ್ತೆ ಅಲ್ಲಿ ಒಂಥರ ಆಕ್ರಮಣಕಾರಿ ಪ್ರವೃತ್ತಿಗಳು, ಮತ್ತೆ ಜಡತ್ವ, ವಿಪರೀತ ಸೋಮಾರಿತನ, 3 ಹೊತ್ತು ನಿದ್ದೆ ಮಾಡ್ತಿರೋದು, ಇವೆಲ್ಲ ತಮೋಗುಣಕ್ಕೆ ಬರುತ್ತೆ. ಈ ಪ್ರಕೃತಿಯಲ್ಲಿ ಮೂಲ ಪ್ರಕೃತಿ ಏನ್ ಮಾಡುತ್ತೆ, ಇವೆಲ್ಲವನ್ನು ಟ್ರಾನ್ಸ್ಫಾರ್ಮ್ ಮಾಡ್ಲೇಬೇಕದು. ತಮೋಗುಣ ಇರೋದು ರಜೋ ಆಗ್ಬೇಕು, ರಜೋಗುಣ ಇರೋದು ಸಾತ್ವಿಕ ಆಗ್ಬೇಕು, ಸಾತ್ವಿಕವಾಗಿರೋದು ಪರಮ ಸಾತ್ವಿಕವಾಗ್ಬೇಕು. ಆಗಲ್ಲ ಅಂತ ಕೂತ್ರು ಆಗ್ಲೇಬೇಕದು. ಅದು ಆ ಪ್ರಕೃತಿ ಬಿಡೋದಿಲ್ಲ, ಯಾಕಂದ್ರೆ ಅದ್ರ ಗುಣ ಅದು.
ಅದು ಏನೇ ಮಾಡಿದ್ರು ಅದು ತಳ್ಳಿಯೇ ತಳ್ಳತ್ತೆ. ಹ್ಮ್ ಎಂಥ ಒಂದು ಕೆಟ್ಟ ಲೈಫ್ಗೆ ಹಾಕ್ಬಿಟ್ಟು ತಳ್ಳತ್ತದು. ಹ್ಮ್ ಆ ಥರ ಅತ್ಯಂತ ಕೆಟ್ಟ ಸ್ಥಿತಿಗೆ ಹೋಗಿ ಆಮೇಲೆ ಮನುಷ್ಯ ಕಲಿಬೋದು. ಹ್ಮ್ ಅಥವಾ ಒಂದು ಸಣ್ಣ ಒಂದು ಇದ್ರೊಳಗಡೆ ವಿಚಾರ ಮಾಡ್ಕೊಂಡು ಇಲ್ಲಪ್ಪ ನಾ ಪರಿವರ್ತನೆ ಹೊಂದಬೇಕು, ನಾನು ಹೀಗೆ ಹೋಗ್ಬೇಕು ಅಂತ ನಾವು ಕಲಿಬೋದು. ಎರಡೂ ಆಯ್ಕೆ ಅವನಿಗಿರುತ್ತೆ. ಹ್ಮ್ ಈ ಒಂದು ಇದ್ರೊಳಗಡೆ ಏನಾಗುತ್ತೆ, ಬಾಬಾಜಿ ಏನ್ ಹೇಳ್ತಾರೆ ಈಗ, ಒಂದು ಈಗ ಮೂಲ ಪ್ರಕೃತಿ ವಿಚಾರ ಹೇಳುವಾಗ ಏನ್ ಹೇಳ್ತಾರೆ, ಈಗ ಮೊದಲು ಆಕಾಶ ಅಂತ ಬಂತು, ದಹರ ಆಕಾಶ. ಮೊದಲು ಏನಿಲ್ಲ, ಬ್ರಹ್ಮಾಂಡ ಕತ್ಲೆ ಅನ್ಕೊಳ್ಳೋಣ. ಒಂದು ಆಕಾಶ, ದಹರ ಆಕಾಶ ಬಂತು. ಆ ಆಕಾಶದಿಂದ ವಾಯು ಬಂತು, ವಾಯುವಿನಿಂದ ಅಗ್ನಿ ಬಂತು, ಅಗ್ನಿಯಿಂದ ನೀರು ಹುಟ್ಟಿತು, ನೀರಿನಿಂದ ಪೃಥ್ವಿ ಹುಟ್ಟಿತು. ಈ ತರ ಒಂದು ಪ್ರೋಸೆಸ್. ಅಂದ್ರೆ ಪರಿವರ್ತನೆ ಆಕಾಶದ ರೂಪದಲ್ಲಿ ಇದ್ದದ್ದು ಪರಿವರ್ತನೆ ಆಗಿ 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 ಕೊನೆಗೆ ಪೃಥ್ವಿಯ ಲೆವೆಲ್ಗೂ ಬಂತು, ಕೈಗೆ ಸಿಗುವಂತ ಒಂದು ಕಾಂಕ್ರೀಟ್ ಆಬ್ಜೆಕ್ಟ್ ವರೆಗೂ ಅದು ಬಂತು. ಅಂದ್ರೆ ಈ ರೀತಿ ಪರಿವರ್ತನೆ ಆಗಿ ಅದೆಲ್ಲ ಬಂದಿದೆ. ಯಾಕೆ ಅಂದ್ರೆ ಇದು ಮತ್ತೆ ಪರಿವರ್ತನೆ ಆಗಿ ಅಲ್ಲಿ ಹೋಗೋದು, ಇದು ಸೈಕಲ್ ಇದು. ಆ ತರ ಇದನ್ನ ಬಾಬಾಜಿ ಹೆಂಗೆ ಹೇಳ್ತಾರೆ ಅಂದ್ರೆ, ಈಗ ನಮ್ಮ ದಿನನಿತ್ಯದ ಒಂದು ಜೀವನಕ್ಕೆ ಅಳವಡಿಸ್ಕೋಬೇಕು ಅಂದ್ರೆ, ಈಗ ಒಬ್ಬ ವ್ಯಕ್ತಿ ಈಗ ನಾವು ಮಾತಾಡ್ತೀವಿ, ಒಂದು ದುಡಿಮೆ. ಒಬ್ಬ ವ್ಯಕ್ತಿ ಹತ್ರ ಏನಿದೆ? ದುಡಿಮೆ ಇದೆ, ಒಂದು ಸಾಮರ್ಥ್ಯ ಇದೆ, ಮತ್ತೆ ಒಂದು ಸಮಯ ಇದೆ. ದುಡಿಮೆ, ಸಾಮರ್ಥ್ಯ ಮತ್ತೆ ಸಮಯ, ಇದು ಮೂರು. ಒಬ್ಬ ವ್ಯಕ್ತಿಗೆ ನಮ್ಮ ಎದುರಿಗೆ ಬಂದ, ಏನೋ ಕೊಟ್ಟ ಅಂದ್ರೆ ನಾವು ಅದನ್ನ ಫ್ರೀಯಾಗಿ ತಗೊಳ್ಬಾರ್ದು. ಇದನ್ನ ಬಾಬಾಜಿ ಎಲ್ಲ ಕಡೆಗೂ ಹೇಳ್ತಾರೆ. ಈಗೇನೋ ಒಬ್ಬ ವ್ಯಕ್ತಿ ಬರ್ತಾನೆ, ಎಲ್ಲೋ ಇಲ್ಲಿರೋ ಮಣ್ಣನ್ನು ತೆಗೆದು ಆ ಕಡೆಗೆ ಹಾಕಪ್ಪ ಅಂತೀವಿ. ನಾವೇನೋ ಅಂತೀವಿ, ಮಣ್ಣು ತೆಗೆದು ಈ ಕಡೆಯಿಂದ ಆ ಕಡೆಗೆ ಹಾಕು ಅಂತ. ಆದ್ರೆ ಅವನ್ ದುಡಿಮೆ ಕೊಟ್ಟಿದ್ದಾನಲ್ಲಿ, ಅವನ್ ಸಾಮರ್ಥ್ಯ ಕೊಟ್ಟಿದ್ದಾನೆ, ಮತ್ತೆ ನಮಗ್ ಬೇಕಾದ ಒಂದು ಸಮಯ ಕೊಟ್ಟಿದ್ದಾನೆ. ನಾವ್ ಅದನ್ನ ಫ್ರೀಯಾಗಿ ಮಾಡಕ್ ಏನ್ ಮಹಾ ಇಲ್ಲಿಂದ 4 ಬಾಂಡ್ಲಿ ಮಣ್ಣಾಕಿದ್ದಕ್ಕೆ ಅವ್ನು ಇಷ್ಟು ಕೇಳ್ತಾನೆ ಅಂತ ನಾವ್ ಅಂದ್ಬಿಡ್ತೀವಿ. ಸೊ ಇದೆಲ್ಲ ಕೂಡ್ದು ನಮ್ಮಲ್ಲಿ ಪರಿವರ್ತನೆ ಆಗ್ಬೇಕು ಅಂದ್ರೆ ಇದ್ರ ಸಣ್ಣ 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 ವಿಚಾರಗಳನ್ನ ನಾವು ನೋಡ್ತಾ ಹೋಗ್ಬೇಕು. ನಮ್ಮ ದೈನಂದಿನ ಜೀವನದಲ್ಲಿ ಅದನ್ನೆಲ್ಲ ನಾವು ಗಮನಿಸ್ಕೊತಾ ಹೋಗ್ಬೇಕು. ಈ ರೀತಿ ಅದನ್ನ ಹೇಳ್ತಾರೆ. ಇದಕ್ಕೆ ನಿಸರ್ಗದಲ್ಲಿ ಅವ್ರು ವಾಟರ್ ಸೈಕಲ್ ತಗೊಂಡ್ ಬರ್ತಾರೆ. ಈಗ ಆಕಾಶದಿಂದ ಮಳೆ ಬೀಳತ್ತೆ, ಮಳೆ ಭೂಮಿಗೆ ಬಿದ್ದಾಗ ಏನಾಗುತ್ತೆ, ಎಲ್ಲೆಲ್ಲೋ ಹಂಚ್ ಹೋಗುತ್ತದು. ಸ್ವಲ್ಪ ಗಿಡಕ್ಕೆ ಹೋಗುತ್ತೆ, ಕೆಲವು ಬಾವಿಗೆ ಹೋಗುತ್ತೆ, ಕೆಲವು ಕೆರೆಗೆ ಹೋಗುತ್ತೆ, ಕೆಲವು ನದಿಗೆ ಹೋಗುತ್ತೆ, ಹೀಗೆ ಎಲ್ಲ ಕಡೆಗೂ ಅದು ಹೋಗುತ್ತೆ. ಅದು ಹಂಗ ಹೋಗಿ ಕೊನೆಗೆ ಅದು ಸಮುದ್ರ ಸೇರುತ್ತೆ. ಹೌದು, ಸಮುದ್ರದಲ್ಲಿ ಮತ್ತೆ ಆವಿ ಆಗತ್ತೆ. ಅಂದ್ರೆ ಒಂದೇ ನೀರು ಆಕಾಶದಲ್ಲಿ ಮೋಡವಾಗಿ ಘನವಾಗಿತ್ತದು, ಅಲ್ಲಿಂದ ಭೂಮಿಗೆ ಕರಗಿ ಬಂತು. ಸೊ ಅಲ್ಲಿ ಬಂದು ಪರಿವರ್ತನೆ ಆಯ್ತು, ಸಮುದ್ರ ಸೇರಿ ಮತ್ ಆವಿ ಆಯ್ತು. ಅಂದ್ರೆ ರೂಪಗಳಲ್ಲಿ ಅಷ್ಟೊಂದು ಡ್ರಾಸ್ಟಿಕ್ ಚೇಂಜ್ ಅಂತಾರಲ್ಲ, ಅಷ್ಟರ ಮಟ್ಟಿಗೆ ಅದು ಪರಿವರ್ತನೆಗಳನ್ನ ಅದು ಮಾಡ್ಕೊಂಡು ಹೋಗತ್ತೆ. ಹಾಗಾಗಿ ನಿಸರ್ಗದಲ್ಲಿ ಇರೋದೇ ಪರಿವರ್ತನೆ. ನೀವು ಕಲಿಬೇಕು ಅದನ್ನ. ಇದು ಪರಿವರ್ತನೆ ಇದೆ ಅನ್ನೋದನ್ನ ನೀವು ತಗೋಬೇಕು, ನೀವು ಅಳವಡಿಸ್ಕೋಬೇಕು. ನಾ ಪರಿವರ್ತನೆ ಆಗೋದಿಲ್ಲ, ನಾನು ಇರೋದೇ ಹೀಗೆ ನಾನು ಅನ್ನೋ ಒಂದು ಟೈಟ್ ಮೈಂಡ್ ಸೆಟ್ ಇದೆಯಲ್ಲ, ಆ ಮೈಂಡ್ ಸೆಟ್ ನ ಬಿಡ್ಬೇಕು. ನಾ ಪರಿವರ್ತನೆ ಆಗ್ಬೇಕು. ಇಲ್ಲ ಅಂದ್ರೆ ಟೈಟ್ ಮೈಂಡ್ ಸೆಟ್ಗೆ ಬಹಳ ಜೋರ್ ಏಟ್ ಬೀಳತ್ತೆ. ಆ ಏಟ್ ಬಿದ್ದಾಗ ಆ ಆಘಾತ ನಿಮ್ಗೆ ಹೆಂಗ್ ಬೇಕಾದ್ರೂ ಅದು ನಿಮ್ಮ ಜೀವನದ ಮೇಲೆ ಎಫೆಕ್ಟ್ ಮಾಡ್ಬೋದು. ಅದು ಆಮೇಲಿಂದ ಕಲಿಯೋದಲ್ಲ, ತಿಳ್ಕೊಳ್ಳಿ ಹೌದು ಅಂತ ಹೇಳಿ ಒಂದು ಹೇಳ್ತಾರೆ. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಉದಾಹರಣೆ ಏನಪ್ಪಾ ಅಂದ್ರೆ, ಈ ಕಂಬಳಿ ಹುಳು ಮತ್ತೆ ಅದು ಚಿಟ್ಟೆ ಆಗುತ್ತೆ. ಹೌದು, ಅದನ್ನ ಸುಮಾರು ಕಡೆ ಅದನ್ನ ಹೇಳ್ತಾರೆ. ಅದು ಹೋರಾಡುತ್ತೆ ಕಂಬಳಿ ಹುಳು. ಆ ಒಂದು ಅಂದ್ರೆ ಕಂಬಳಿ ಹುಳುವಿನ ಒಂದು ಇದು ತಗೊಂಡ್ರೆ, ಲೈಫ್ ಸೈಕಲ್ ಆಕಾರ ತಗೊಂಡ್ರೆ ಅಷ್ಟು ಕಪ್ಪಗಿರುತ್ತೆ, ಮೈ ತುಂಬಾ ಮುಳ್ಳು. ಅದು ಬ್ಯೂಟಿಫುಲ್ ಆಗಿರುವಂತ ಚಿಟ್ಟೆ ಆಗ್ಬಿಡುತ್ತೆ, ಕಲರ್ ಬಟರ್ಫ್ಲೈ ಅದು. ಅಂದ್ರೆ ಅದ್ರೊಳಗಡೆ ಅದಿದೆ, ಅದು ಪರಿವರ್ತನೆ ಆಗ್ಬೇಕು. ಆ ಪರಿವರ್ತನೆ ಆಗುವ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಹೋರಾಟ ಮಾಡತ್ತದು, ಒದ್ದಾಡಿ 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 ಆ ಒಂದು ಟೈಮಲ್ಲಿ ಅದು ಚೇಂಜ್ ಆಗ್ಬಿಡತ್ತೆ, ಶಿಫ್ಟ್ ಆಗತ್ತೆ. ಸೊ ಶಿಫ್ಟಿಂಗ್ ಅವರ್ ಮೈಂಡ್ ಅಂತ, ನಮ್ಮ ಮನಸ್ಸು ಶಿಫ್ಟ್ ಆಗ್ಬೇಕು ಅಲ್ಲಿ. ಹಾಗೆ ಶಿಫ್ಟ್ ಆದಾಗ ನಮಗೊಂದು ಬೇರೆಯದೇ ಲೋಕ. ಈಗ ಕಂಬಳಿ ಹುಳುವಿನ ಲೋಕನೇ ಬೇರೆ, ಚಿಟ್ಟೆಯ ಲೋಕನೇ ಬೇರೆ. ಹಾಗಾಗಿ ನಿನ್ನ ಲೋಕನೇ ಬೇರೆ ಆಗತ್ತೆ. ಸೊ ಪರಿವರ್ತನೆಗೆ ನೀನು ಅಳವಡಿಸ್ಕೋ, ಓಪನ್ ಮಾಡ್ಕೋ ಅಂತ. ಇದ್ರೊಳಗಡೆ ಮತ್ತೊಂದು ಉದಾಹರಣೆ ಇದ್ರೊಳಗಡೆ ಬರುತ್ತೆ. ಯಾವ್ದ್ರಲ್ಲಿ ಅಂದ್ರೆ ಮಹಾಭಾರತದಲ್ಲಿ ಬರುತ್ತೆ. ಮಹಾಭಾರತದಲ್ಲಿ ಭೀಷ್ಮರು ಯುಧಿಷ್ಠಿರನಿಗೆ ಹೇಳ್ತಾರೆ, ಅದೇನಂದ್ರೆ ಒಬ್ಬ ಜಾಜಲಿ ಅಂತ ಹೇಳಿ ಒಬ್ಬ
ಇರ್ತಾನೆ ವ್ಯಕ್ತಿ, ಜಾಜಲಿ. ಜಾಜಿಲಿ. ಅವನು ಅಂದ್ರೆ ವಿಚಿತ್ರವಾಗಿದೆ ಹೆಸರು ಸ್ವಲ್ಪ, ಇದು ಅಪರೂಪದ್ದು, ಕೇಳಿರ್ಲಿಲ್ಲವಲ್ಲ ಅದಕ್ಕೆ. ಹೌದು ಹೌದು. ಅವನೇನ್ ಮಾಡ್ತಾನೆ, ತಾನೇನೋ ಒಂದು ಮಾಡ್ಬೇಕು, ನಾನು ಏನಾರು ಏನು ಬೇರೆ ಮಾಡ್ಬೇಕು ಅಂತ ಅವನು ತಪಸ್ ಮಾಡಿದ್ರೆ ಏನೋ ಒಂದು ಸಾಧನೆ ಮಾಡಿದಂಗ ಆಗತ್ತೆ ಅಂತ ಸಮುದ್ರ ತೀರಕ್ಕೆ ಹೋಗಿ ತಪಸ್ಸು ಕೂತ್ಕೋತಾನೆ. ತಪಸ್ ಮಾಡ್ತಾನೆ ಮಾಡ್ತಾನೆ, ಬರೀ ಒಂದೇ ತರ ತಪಸ್ ಮಾಡಿದ್ರೆ ಅದು ಸಾಕಾಗಲ್ಲ, ಇನ್ನು ಊಟ ಬಿಡ್ಬೇಕು, ಇನ್ನೊಂದು ಮಾಡ್ಬೇಕು, ಆ ತರದ್ದೆಲ್ಲ ಶುರು ಮಾಡ್ತಾನೆ. ಹಂಗ್ ಮಾಡಿ ಕೊನೆಗೆ ಏನ್ ಮಾಡ್ತಾನೆ, ಅದಕ್ಕೆ ನಿಸರ್ಗಕ್ಕೆ ವಿರುದ್ಧವಾಗಿ ತಪಸ್ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ತುಂಬಾ ಸುಡು ಬಿಸಿಲು, ಆ ಸುಡು ಬಿಸಿಲಿರೋ ಟೈಮಲ್ಲಿ ಏನ್ ಮಾಡ್ಬಿಡ್ತಾನೆ, ಸುತ್ತಲೂ ಅಗ್ನಿ, ನಡುವೆ ಅವ್ನು ಕೂತ್ಕೊಂಡು ತಪಸ್ ಮಾಡೋದು. ವಿಚಿತ್ರವಾಗಿ, ಅಂದ್ರೆ ಸೂರ್ಯನ ಅಗ್ನಿಗೂ ಅವನಿಗೆ ಟಕ್ಕರ್ ಕೊಟ್ಟಂಗೆ, ಅಗ್ನಿ ನಡುವೆ ಕೂತ್ಕೊಂಡು ನಾನು ತಪಸ್ ಮಾಡ್ತೀನಿ ಅಂತ. ಆಮೇಲೆ ಕೊರೆಯೋ ಚಳಿನಲ್ಲಿ ನೀರ್ ಒಳಗಡೆ ಮುಳುಕೊಂಡು ತಪಸ್ ಮಾಡ್ತೀನಿ ಅನ್ನೋದು, ಹೀಗೆಲ್ಲ ಮಾಡ್ತಾನೆ. ಸರಿ, ಎಲ್ಲ ಮಾಡ್ತಾನೆ. ಅವನಿಗೆ ಅಂದ್ರೆ ಇದಾಗೋದಿಲ್ಲ ಅವನಿಗೆ, ಒಂದು ಇನ್ನೂ ಏನೋ ಮಾಡ್ಬೇಕು ಮಾಡ್ಬೇಕು ಅಂತ. ಕೊನೆಗೆ ಏನ್ ಮಾಡ್ತಾನೆ, ಒಂದು ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಸ್ಸು ಶುರು ಮಾಡ್ತಾನೆ. ದಿನ ಬೆಳಿಗ್ಗೆ ಹೋಗೋದು, ಒಂಟಿ ಕಾಲಲ್ಲಿ ನಿಂತ್ಕೊಳ್ಳೋದು, ಸೂರ್ಯ ಮುಳುಗೋವರೆಗೂ ನಿಂತ್ಕೊಂಡು ತಪಸ್ ಮಾಡೋದು, ಮತ್ತೆ ವಾಪಸ್ ಬರೋದು, ಈ ತರ ಮಾಡ್ತಾ ಇರ್ತಾನೆ. ಅವ್ನ ಕೂದಲೆಲ್ಲ ಒಂಥರ ಪೂರ್ತಿ ಜಟೆ ಎಲ್ಲ ಆಗಿ ಇದಾಗ್ಬಿಟ್ಟಿರುತ್ತೆ. ಒಂದು ದಿವಸ ಅವ್ನು ನಿಂತ್ಕೊಂಡು ಮಾಡ್ತಾ ಇರೋ ಒಂದು ಹಕ್ಕಿ ಬಂದು ಗೂಡು ಕಟ್ಟಕ್ಕೆ ಶುರು ಮಾಡುತ್ತೆ ಅವ್ನ ಕೂದಲಲ್ಲಿ ನಡುವೆ. ಅದೆಲ್ಲ ಒಂಥರ ಬಿರ್ಸಾಗಿರುತ್ತಲ್ಲ, ಅದಕ್ಕೇನೋ ಒಂಥರ ಪೊದಿಯಾಗಿ ಜಾಗ ಚೆನ್ನಾಗಿದೆ ಅನ್ನಿಸ್ತೇನೋ, ಅದು ಗೂಡು ಕಟ್ಟಕ್ಕೆ ಶುರು ಮಾಡುತ್ತೆ. ಇವನೇನ್ ಮಾಡ್ತಾನೆ, ತಾನು ಅಲಗಾಡ್ಬಿಟ್ರೆ ಆ ಹಕ್ಕಿಗೆ ತೊಂದರೆ ಆಗತ್ತೆ ಅಂತ ಅಲಗಾಡೋದೇ ಇಲ್ಲ, ಹಾಗೇ ನಿಂತಿರ್ತಾನೆ. ಆ ಹಕ್ಕಿ ಬರುತ್ತೆ, ಗೂಡು ಕಟ್ಟತ್ತೆ, ಅದ್ರ ಸಂಗಾತಿನ ಕರ್ಕೊಂಡ್ಬರುತ್ತೆ, ಆಮೇಲೆ ಅದ್ ಮೊಟ್ಟೆ ಇಡತ್ತೆ, ಮರಿ ಆಗತ್ತೆ, ಆ ಮರಿಗಳೆಲ್ಲ ಹಾರ್ಕೊಂಡು ಎಲ್ಲ ಹೋಗತ್ವೆ, ಎಲ್ಲ ಆಗತ್ತೆ. ಇವ್ನು ನಿಂತೇ ಇರ್ತಾನೆ, ಅಲಗಾಡೋದೇ ಇಲ್ಲ ಇವನು. ಆಮೇಲೆ ಮತ್ತೆ ಹಕ್ಕಿ ಬರುತ್ತೇನೋ ವಾಪಸ್ಸು ಅನ್ಕೊಂಡು ಕಾಯ್ತಾನೆ, ಬರೋದಿಲ್ಲ. ಒಂದು 6 ತಿಂಗಳಾಗ್ಬಿಡತ್ತೆ. ಸರಿ, ಇನ್ ಹಕ್ಕಿ ಬರೋದಿಲ್ಲ ಅಂತ ಹೇಳಿ ಇವನು ಕಾಲು ಕೆಳಗೆ ಇಳಿಸ್ತಾನಂತೆ. ಆ ಟೈಮಲ್ಲಿ ಅವನಿಗೆ ಭೂಮಿ ಕಾಲಿಡ್ತಾನೆ, ಇನ್ನೊಂದು ಕಾಲು ಅದುವರೆಗೂ ಮೇಲೆ ಇರುತ್ತಲ್ಲ, ಕೆಳಗಿಟ್ಟ ತಕ್ಷಣ ಅವನಿಗನ್ಸತ್ತೆ, ಎಷ್ಟು ಇದಲ್ವಾ, ನಾ ಎಷ್ಟು ಸಾಧನೆ ಮಾಡಿಬಿಟ್ಟೆ ನಾನು, ಈ ಕಾಲನ್ನೆಲ್ಲ ಸೋಕೆ ಇಲ್ದೇನೆ ಇಟ್ಕೊಂಡ್ಬಿಟ್ನಲ್ಲ ನಾನು ಒಂದು ಕಾಲನ್ನ, ತುಂಬಾ ಇದು ಮಾಡಿದ್ದೀನಿ ಅಂತ ಖುಷಿ ಆಗ್ಬಿಡುತ್ತೆ ಅವನಿಗೆ. ಸಾಧಿಸಿದ್ದೀನಿ, ಏನೋ ದೊಡ್ಡದನ್ನ ಸಾಧಿಸಿದ್ದೀನಿ ಅಂತ. ಸರಿ, ಸ್ನಾನ ಮಾಡಬೇಕು ಅಂತ ಹೇಳಿ ಸಮುದ್ರಕ್ಕೆ ಹೋಗ್ತಾನೆ. ಅಲ್ಲಿ ಹೋದಾಗ ಅವನಿಗೊಂದು ವಾಯ್ಸ್ ಕೇಳತ್ತೆ, ನೀನು ತುಲಾಧಾರನಷ್ಟು ದೊಡ್ಡ ಸಾಧನೆ ಏನಲ್ಲ ನಿಂದು ಅಂತ ಬರುತ್ತೆ. ಇವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಇದೇನಿದು, ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀನಿ, ಇವನು ಯಾವನ್ ತುಲಾಧಾರ, ಇದಕ್ಕಿಂತ ಇನ್ನೇನ್ ಸಾಧನೆ ಮಾಡ್ಬೋದು ಅವನು ಅಂತ ಅಂದ್ಬಿಟ್ಟು ಇವನು ಹೋಗ್ತಾನೆ, ತುಲಾಧಾರನ್ ಹುಡ್ಕೊಂಡು ಹೋಗ್ತಾನೆ. ಇವನು ಅವನ್ ಇರೋ ಊರಿಗೆ ಹೋಗಿ ಆ ಬೀದಿಗೆ ಎಂಟ್ರ್ ಆಗ್ತಾ ಇದ್ದಂಗೆನೆ ತುಲಾಧಾರನೇ ಬರ್ತಾನೆ. ಬೀದಿ ಕೊನೆಗೆ ಬಂದು, ಬಾಬಾ ನೀ ಬರ್ತೀಯ, ನಂಗೆ ಗೊತ್ತಿತ್ತು ಬಾಬಾ ಅಂತ ಕರ್ಕೊಂಡು ಹೋಗ್ತಾನೆ. ಅವ್ನು ನೀಟಾಗಿ ಕುತ್ತಿಗೆಲೆಲ್ಲ ಸರಾಗಿರ ಹಾಕೊಂಡು, ನೀಟಾದ ಒಂದು ಶ್ರೀಮಂತದ ಒಂದು ಉಡುಪೆಲ್ಲ ಹಾಕೊಂಡಿರ್ತಾನೆ. ಅವನೊಬ್ಬ ಬಿಸ್ನೆಸ್ ಮ್ಯಾನ್, ಅವನು ವಾಣಿಜ್ಯ ಇದು. ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಇವ್ನಿಗನ್ಸುತ್ತೆ, ಇವನ್ಗೇನು, ನಾನು ಕೂದಲು ಬಿಟ್ಕೊಂಡು ತಪಸ್ ಮಾಡಿ ಹಿಂಗಿದ್ದೀನಿ, ಇವಂದೇನು ಸಾಧನೆ ಇದೆ, ಒಂಥರ ಲೌಕಿಕವಾಗಿ, ಇಷ್ಟೊಂದು ಲೌಕಿಕವಾಗಿದ್ದಾನಲ್ಲ ಇವನು, ಇವಂದು ಇನ್ನೆಂಥ ಸಾಧನೆ ಇರಬೇಕು ಅಂತ ಹೋಗ್ತಾನೆ. ಹೋಗಿ ಹೇಳ್ತಾನೆ, ನನ್ಗೆ ಹಿಂಗಾಯ್ತು, ನನಗಿಂತ ಎಂಥ ದೊಡ್ಡ ಸಾಧನೆ ನಿಂದು, ಅದೇ ಬೇಕು ನನಗೆ ಅಂತ. ಅವಾಗ ಅವನು ಹೇಳ್ತಾನೆ, ನಾನು ಸಾಧನೆ ಅಂತ ಏನೂ ಇಲ್ಲ, ನನ್ನ ಹತ್ರ ಇರೋದು ಇದೊಂದು ತೂಕದ ತಕ್ಕಡಿ. ಯಾರು ಬರ್ತಾರೋ ನನ್ನ ಹತ್ರ ಒಂದು ಕಲ್ಲಿದೆ, ಆ ಕಲ್ಲಿಡ್ತೀನಿ, ಅವ್ನಿಗೇನು ಪದಾರ್ಥ ಬೇಕು ಕೊಡ್ತೀನಿ, ಈ ಮೇಲ್ಗಡೆ ಇದೆಯಲ್ಲ ಪಾಯಿಂಟರು, ಅದು ಕರೆಕ್ಟಾಗಿದೆಯಾ ನೋಡ್ಕೊತೀನಿ. ನನ್ನ ಜೀವನದಲ್ಲಿ ನಾನು ಮಾಡ್ತಾ ಇರೋದು ಅಷ್ಟೇನೆ. ಬಂದವನು ಬಡವನೋ ಶ್ರೀಮಂತನೋ ನೋಡಲ್ಲ, ಅವ್ನು ತೊಗೊಂಡು ಪದಾರ್ಥ ಯಾವುದೂ ನೋಡಲ್ಲ, ನನಗಿರೋದು ಈ ಕಲ್ಲಿನ ತೂಕಕ್ಕೆ ಇದು ಸರಿ ಇದೆಯಾ, ಅಲ್ಲಿಗೆ ಬರುತ್ತಾ, ಅದು ಇಂಪಾರ್ಟೆಂಟ್ ನನಗೆ. ಇದು ನಮ್ಮೊಳಗಡೆ ಬಹಳ ಪ್ರಶ್ನೆ, ನಮಗೊಂದು ದೊಡ್ಡ ಒಂದು ತಿಳುವಳಿಕೆ. ನಾವು ಪರಿವರ್ತನೆ ಆಗಬೇಕು ಅಂದರೆ ನನ್ನೊಳಗೆ ಏನು ಮೌಲ್ಯ ಇದೆ, ತೂಕದ ಇದು ನನಗೆ ಆ ಶ್ರದ್ಧೆ ಪಾಯಿಂಟರು, ಆ ಶ್ರದ್ಧೆ ಮತ್ತು ತೂಕದ ಕಲ್ಲು, ಇದು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಳ್ತಾ ಹೋಗ್ಬೇಕು. ನಾ ಏನ್ ಮಾಡ್ತೀನೋ ಅದು ಬಂದವ್ರು ಯಾರಾದ್ರೂ ಇರ್ಲಿ, ಅವ್ರು ಕೇಳೋ ಪದಾರ್ಥ ಏನೋ ಅವ್ರಿಗೆ ಬೇಕಾಗಿದ್ದು ನನ್ನ ಹತ್ರ ಇದ್ರೆ ಕೊಡ್ತೀನಿ ನಾನು. ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ಇಲ್ಲ ಅಂದ್ರೆ ಪದಾರ್ಥ ಇಲ್ಲ ಅಂತ ಕಳಿಸ್ತೀನಿ ಅಷ್ಟೇನೆ. ಅದು ಇವೆರಡನ್ನ ಮಾತ್ರ ನಾವು ಜೋಪಾನವಾಗಿ ಕಾಪಾಡ್ಕೋಬೇಕು. ಆ ರೀತಿ ನಮಗೆ ಪರಿವರ್ತನೆ ಅನ್ನೋದು
ಪ್ರತಿಯೊಂದು ಕಡೆನೂ ಸಿಕ್ಕತ್ತೆ ಅಂತ. ಹ್ಮ್ ಒಬ್ಬ ಇವನ್ ಹತ್ರನೂ ನೋಡಿದ್ರು ಏನೋ ಒಂದ್ ಸಿಕ್ಕತ್ತೆ ನಮ್ಗಲ್ಲಿ, ಅವ್ರ ಜೀವನದ ಶೈಲಿಯಲ್ಲಿ, ಹ್ಮ್. ಇನ್ನೊಬ್ರು ಮಾತಾಡೋ ರೀತಿನಲ್ಲಿ, ಹ್ಮ್. ಮತ್ತೊಬ್ರು ಇನ್ನೇನೋ ಕೊಡ್ತಾರೆ ಮಾಡ್ತಾರೆ. ಹೀಗೆ ನಮ್ಗೆ ಈ ಜಗತ್ತಿನ ತುಂಬಾ ನಮ್ಗೆ ಪರಿವರ್ತನೆಗೆ ಬೇಕಾದಷ್ಟು ಸಂಗತಿಗಳು ಜರುಗ್ತಾ ಇರುತ್ತೆ. ನಾವೇನ್ ಮಾಡ್ಬಿಡ್ತೀವಿ, ನಾವೇನೋ ಈ ಇವನ್ ತರ ಜಾಜಲಿ ತರ ನಾನೇ ಬೆಸ್ಟ್, ನಾನ್ ಮಾಡೋದೇ ಹಿಂಗೆ ಇದೆ, ನಾನು ಇಷ್ಟೊಂದು ಸಾಧಿಸ್ಬಿಟ್ಟೆ ಅಂತ ಅನ್ಕೊಂಡಾಗ ಅಲ್ಲಿಂದ ಇನ್ನು ನೀನ್ ಸಾಧಿಸಿದ್ದೇನಿಲ್ಲ, ಪರಿವರ್ತನೆಗೆ ಅಲ್ಲಿದ್ದಾನೆ ನೋಡು ಅಂತ. ಹಾಗೆ ಇದು ಈ ವಿಚಾರಗಳು ಬಾಬಾಜಿಯ ಒಂದು ಇದ್ರೊಳಗಡೆ ನಾನು ತಗೊಳ್ಳೋಂಥ. ನಾನು ಪರಿವರ್ತನೆ ಆಗಬೇಕಾದದ್ದೇನೂ ಇಲ್ಲ, ನಾನು ಎಲ್ಲ ರೀತಿಯಿಂದಲೂ ಸರಿ ಇದ್ದೀನಿ, ನನಗೆ ಹೇಳಕ್ ನೀವ್ಯಾರು? ಈ ರೀತಿಯಾದಂಥ ಮನೋಭಾವನೆ ನಿಮಗೆ ಇದ್ರೆ ಪರಿವರ್ತನೆ ಜಗದ ನಿಯಮ. ನಾನು ಪರಿವರ್ತನೆ ಹೊಂದಲ್ಲ ಅಂತ ಕೂತ್ಕೊಂಡ್ರು ಪರಿವರ್ತನೆ ಆಗತ್ತಲ್ಲ, ದೈಹಿಕವಾದ ಪರಿವರ್ತನೆ ಆಗೇ ಆಗತ್ತೆ. ಚಿಕ್ಕ ವಯಸ್ಸಿನವರು ವಯಸ್ಸಾಗ್ತಾ ಆಗ್ತಾ ಕೂದಲು ಬೆಳ್ಳಗಾಗತ್ತೆ, ಹಲ್ಲುಗಳು ಹೋಗುತ್ತೆ, ಕಣ್ಣುಗಳು ಮಂಜಾಗತ್ತೆ, ದೈಹಿಕವಾದ ಪರಿವರ್ತನೆ ತನ್ನಿಂದ ತಾನೇ ಆಗುತ್ತೆ. ಆದರೆ ಆಂತರಿಕವಾದಂಥ ಪರಿವರ್ತನೆಗೆ ಅನೇಕ ಅವಕಾಶಗಳು ನಮ್ಮ ಮುಂದೆ ಬರ್ತಾನೇ ಇರುತ್ತೆ. ಅದನ್ನು ನೋಡೋದಕ್ಕೆ ನಮಗೆ ತೆರೆದ ಮನಸ್ಸು ಬೇಕಾಗತ್ತೆ. ಅಂತಹ ತೆರೆದ ಮನಸ್ಸು ಹೇಗಿರಬೇಕು ಅನ್ನೋದನ್ನು ಕೂಡ ನೀವು ಇವತ್ತು ಅರ್ಥ ಮಾಡ್ಕೊಂಡ್ರಿ. ಪ್ರಾಯಶಃ ಭರವಸೆ ಇಂತಹ ಅನೇಕ ವಿಚಾರಗಳ ಮೂಲಕ ಜೀವನದಲ್ಲಿ ಪರಿವರ್ತನೆ ಹೊಂದೋದನ್ನು, ಬದಲಾಗುವುದನ್ನು, ನಾವು ಹೊಸಬರಾಗುವುದನ್ನು ಹೇಗೆ ಅನ್ನೋದನ್ನೇ ಕಲಿಸ್ತಾ ಬರ್ತಾ ಇದೆ. ಉಪದೇಶದ ರೀತಿಯಿಂದ ಅಲ್ಲ, ಅಳವಡಿಸಿಕೊಳ್ಳೋದಕ್ಕೆ ಸುಲಭವಾಗುವ ಹಾಗೆ. ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ. ಇವತ್ತು ಮಂದಾರವಲ್ಲಿಯವ್ರ ಜೊತೆಗಿನ ಮಾತುಕತೆ ಮುಂದುವರಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ.